ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಡಾಕ್ಟರ್ ಪ್ರಸಾದ KL, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸಂತೇಮರಹಳ್ಳಿ, ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆ. ಇಲ್ಲಿ ಭೂಗೋಳಶಾಸ್ತ್ರದ ಉಪನ್ಯಾಸಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ದ್ವಿತೀಯ PUCಯಲ್ಲಿ ಅಧ್ಯಾಯ 10 ಭಾರತದ ಕೈಗಾರಿಕೆಗಳು, ಇಂಡಸ್ಟ್ರೀಸ್ ಅಂತೇಳಿ. ಈ ಒಂದು ಅಧ್ಯಾಯದಲ್ಲಿ ಈಗಾಗಲೇ ಕೈಗಾರಿಕೆಗಳು ಅಂದರೆ ಏನು, ಮತ್ತು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವುವು ಅಂಥೇಳಿ ಅದನ್ನು ತಿಳ್ಕೊಂಡಿದ್ದೀರಿ. ಅಲ್ಲದೇನೆ ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳು, ಸುಮಾರು 8 ಕೈಗಾರಿಕಾ ಪ್ರದೇಶಗಳನ್ನು ನೀವೀಗಾಗಲೇ ಅಧ್ಯಯನ ಮಾಡಿದ್ದೀರಿ. ಇಲ್ಲಿಂದ ಮುಂದಕ್ಕೆ ನಾವು ಭಾರತದ ಪ್ರಮುಖ ಕೈಗಾರಿಕೆಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಅಂತಹ ಪ್ರಮುಖ ಕೈಗಾರಿಕೆಗಳಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಹತ್ತಿ ಬಟ್ಟೆ ಕೈಗಾರಿಕೆ, ಸಕ್ಕರೆ ಕೈಗಾರಿಕೆ, ಸಿಮೆಂಟ್ ಕೈಗಾರಿಕೆ, ಅಲ್ಯೂಮಿನಿಯಂ ಕೈಗಾರಿಕೆ, ಚರ್ಮೋದ್ಯಮ, ಜ್ಞಾನಾಧಾರಿತ ಕೈಗಾರಿಕೆಗಳು, ಇನ್ನು ಹಲವಾರು ಕೈಗಾರಿಕೆಗಳನ್ನು ನೀವು ಅಧ್ಯಯನ ಮಾಡ್ತಾ ಹೋಗ್ತೀರಿ. ಇದರಲ್ಲಿ ಭಾರತದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಮೇಜರ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ ಅಂದರೆ ಭಾರತದ ಪ್ರಮುಖ ಕೈಗಾರಿಕೆಗಳಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂಥ ಮತ್ತು ಪ್ರಧಾನವಾದ ಕೈಗಾರಿಕೆಯಾಗಿರೋದನ್ನ ನಾವಿಲ್ಲಿ ಗಮನಿಸ್ತೀವಿ. ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರೀಸ್, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಈ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಮುಖ್ಯವಾಗಿ ಮೂಲ ಕೈಗಾರಿಕೆ ಅಂತೇಳಿ ಕರೆಯಲಾಗುತ್ತೆ. ಯಾಕೆ ಮೂಲ ಕೈಗಾರಿಕೆ ಅಂತ ಕರೀತಾರೆ? ಇತರೆ ಎಲ್ಲ ಕೈಗಾರಿಕೆಗಳಿಗೂ ದೇಶದ ಯಾವುದೇ ಅಭಿವೃದ್ಧಿ ಯೋಜನೆಗಳಾಗ್ಬೋದು, ಈ ಅಭಿವೃದ್ಧಿ ಯೋಜನೆಗಳಿಗೆ ಅಥವಾ ಕಟ್ಟಡ ನಿರ್ಮಾಣ ಆಗ್ಬೋದು, ಬೃಹತ್ ನೀರಾವರಿ ಯೋಜನೆಗಳಾಗ್ಬೋದು, ಇತರೆ ಎಲ್ಲ ಬಗೆಯ ಕೈಗಾರಿಕೆಗಳಾಗ್ಬೋದು, ಎಲ್ಲ ಕೈಗಾರಿಕೆಗಳಿಗೂ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಮೂಲ ಕೈಗಾರಿಕೆಯಾಗಿದೆ. ಅಂದರೆ ಇತರೆ ಅವಲಂಬಿತ ಕೈಗಾರಿಕೆಗಳಿಗೆ ಅಗತ್ಯವಾದಂತಹ ಕಚ್ಚಾ ವಸ್ತುವನ್ನು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಪೂರೈಕೆ ಮಾಡೋದ್ರಿಂದಾಗಿ ಇದನ್ನು ಮೂಲ ಕೈಗಾರಿಕೆ ಅಂತೇಳಿ ಕರೆಯಲಾಗ್ತದೆ. ವಿದ್ಯಾರ್ಥಿಗಳೇ, ಯಾವುದೇ ಒಂದು ರಾಷ್ಟ್ರದ ಆರ್ಥಿಕಾಭಿವೃದ್ಧಿಯ ಮಟ್ಟವನ್ನು ಆ ರಾಷ್ಟ್ರದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯ ಅಭಿವೃದ್ಧಿಯ ಆಧಾರದ ಮೇಲೂ ಸಹ ನಾವು ಅಳತೆ ಮಾಡಬಹುದಾಗಿದೆ. ಒಂದು ರಾಷ್ಟ್ರದ ಆರ್ಥಿಕಾಭಿವೃದ್ಧಿಗೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿದೆ. ಹೇಗೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿದೆ? ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯಲ್ಲಿ ಉತ್ಪಾದನೆಯಾಗ್ತಕ್ಕಂಥ ವಸ್ತುಗಳು ಇತರೆ ಎಲ್ಲ ಕೈಗಾರಿಕೆಗಳಿಗೂ, ಎಲ್ಲ ಅವಲಂಬಿತ ಕೈಗಾರಿಕೆಗಳಿಗೂ ಪೂರೈಕೆ ಆಗೋದ್ರಿಂದಾಗಿ ಇತರೆ ಅವಲಂಬಿತ ಕೈಗಾರಿಕೆಗಳೆಲ್ಲವೂ ಸಹ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನೇ ಅವಲಂಬಿಸಿರೋದ್ರಿಂದ ರಾಷ್ಟ್ರದ ಕೈಗಾರಿಕಾಭಿವೃದ್ಧಿ ದೇಶದ ಆರ್ಥಿಕಾಭಿವೃದ್ಧಿಯ ಮೇಲೆ ಪರಿಣಾಮ ಬೀರೋದನ್ನು ಅಥವಾ ಪ್ರಭಾವ ಬೀರೋದನ್ನು ನಾವಿಲ್ಲಿ ಕಾಣ್ತೀವಿ. ಹಾಗಾಗಿ ಬೃಹತ್ ಯಂತ್ರೋಪಕರಣಗಳ ಕೈಗಾರಿಕೆಗಳಾಗ್ಬೋದು, ನೀರಾವರಿ ಯೋಜನೆಗಳಾಗ್ಬೋದು, ಅಣೆಕಟ್ಟೆಗಳ ನಿರ್ಮಾಣ ಆಗ್ಬೋದು, ಹೆದ್ದಾರಿ ನಿರ್ಮಾಣ ಆಗ್ಬೋದು, ಅಥವಾ ಇನ್ನಿತರೆ ಯಾವುದೇ ಯೋಜನೆಗಳು, ಅಭಿವೃದ್ಧಿ ಯೋಜನೆಗಳು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಅವಲಂಬಿಸಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಇಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಅಥವಾ ಸ್ಥಾಪನೆಯಾಗಿರ್ತಕ್ಕಂಥ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ಮುಖ್ಯವಾಗಿ ಸ್ವಾತಂತ್ರ್ಯ ಪೂರ್ವದ ಕೈಗಾರಿಕೆಗಳು, ಸ್ವಾತಂತ್ರ್ಯ ನಂತರದ ಕೈಗಾರಿಕೆಗಳು ಹಾಗೂ 1990ರ ನಂತರದ ಕೈಗಾರಿಕೆಗಳು ಅಂಥೇಳಿ ನಾವು ವಿಭಾಗ ಮಾಡಿ ಅಧ್ಯಯನ ಮಾಡ್ತೀವಿ. ಅಂಥದ್ರಲ್ಲಿ ಸ್ವಾತಂತ್ರ್ಯ ಪೂರ್ವದ ಕೈಗಾರಿಕೆಗಳು, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು, ಇಲ್ಲಿ ಸ್ವಾತಂತ್ರ್ಯ ಪೂರ್ವದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಬಿಫೋರ್ ಇಂಡಿಪೆಂಡೆನ್ಸ್ ಯಾವ ಬಗೆಯ ಕೈಗಾರಿಕೆಗಳು ಅಥವಾ ಎಲ್ಲೆಲ್ಲಿ ಕೈಗಾರಿಕೆಗಳು ಸ್ಥಾಪನೆಯಾಗಿದ್ವು ಅಂತ ನಾವು ನೋಡೋದಾದರೆ, ಭಾರತದಲ್ಲಿ 1830ರಲ್ಲಿ ಮೊಟ್ಟ ಮೊದಲಿಗೆ ತಮಿಳುನಾಡಿನ ದಕ್ಷಿಣ ಆರ್ಕಾಟ್ ಜಿಲ್ಲೆಯ ಪೋರ್ಟೊನೋವಾ ಎಂಬಲ್ಲಿ ದೇಶದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪನೆ ಮಾಡೋದಕ್ಕೆ ಪ್ರಾರಂಭ ಮಾಡಲಾಗ್ತದೆ. ನಂತರ 1833ರಲ್ಲಿ ಕರ್ನಾಟಕದ ಮಲಬಾರ್ ಕರಾವಳಿಯ ಬೈಪೊರೆ,
ತಮಿಳುನಾಡಿನ ಸೇಲಂ ಹಾಗೂ ಕೊಯಮತ್ತೂರುಗಳಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರಗಳನ್ನು ಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನ ಪಡಲಾಗ್ತದೆ. ಆದರೆ ಕಲ್ಲಿದ್ದಲಿನ ಕೊರತೆಯಿಂದಾಗಿ ಈ ಎರಡೂ ಅವಧಿಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಯಶಸ್ವಿ ಆಗೋದಿಲ್ಲ. ಅಂದರೆ ಸ್ಥಾಪನೆಯಲ್ಲಿ ಅಡಚಣೆ ಉಂಟಾಗ್ತದೆ. ಆ ನಂತರದಲ್ಲಿ 1870ರಲ್ಲಿ ಪಶ್ಚಿಮ ಬಂಗಾಳದ ಕುಲ್ಟಿ ಎಂಬಲ್ಲಿ ಭಾರತದ ಯಶಸ್ವಿ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆಯಾಗ್ತದೆ. ಇದು ಬೆಂಗಾಲ್ ಐರನ್ ಕಂಪನಿ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಈ ಹೆಸರಿನಿಂದ 1870ರಲ್ಲಿ ದೇಶದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆಯಾಗ್ತದೆ. ಈ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಭಾರತದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯ ಇತಿಹಾಸದಲ್ಲಿ ಮೈಲಿಗಲ್ಲು ಎಂದರೆ ತಪ್ಪಾಗಲಾರದು. ಆ ನಂತರದಲ್ಲಿ 1907ರಲ್ಲಿ ಜಮ್ಶೆಡ್ಪುರ, ಜಾರ್ಖಂಡ್ನ ಜಮ್ಶೆಡ್ಪುರದಲ್ಲಿ ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ ಎಂಬ ಹೆಸರಿನಿಂದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು, ಎರಡನೆಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲಾಗ್ತದೆ. ಇದೊಂದು ದೇಶದ ಬೃಹತ್ ಖಾಸಗಿ ವಲಯದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯಾಗಿರೋದನ್ನ ನಾವು ಗಮನಿಸಬಹುದಾಗಿದೆ. ನಂತರ ವಿದ್ಯಾರ್ಥಿಗಳೇ 1919ರಲ್ಲಿ ಮತ್ತೆ ಪಶ್ಚಿಮ ಬಂಗಾಳದ ಬರ್ನ್ಪುರ ಎಂಬಲ್ಲಿ ದ ಇಂಡಿಯನ್ ಐರನ್ ಅಂಡ್ ಸ್ಟೀಲ್ ಕಂಪನಿ ಎಂಬ ಹೆಸರಿನ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲಾಗ್ತದೆ. ಆ ನಂತರ 1923ರಲ್ಲಿ ಕರ್ನಾಟಕದ ಮೈಸೂರು ಸಂಸ್ಥಾನದಲ್ಲಿ 1923ರಲ್ಲಿ ಮೈಸೂರು ಸಂಸ್ಥಾನದ ವತಿಯಿಂದ ಕರ್ನಾಟಕದ ಭದ್ರಾವತಿ ಎಂಬಲ್ಲಿ ದಿ ಮೈಸೂರು ಐರನ್ಸ್ ಆ್ಯಂಡ್ ಸ್ಟೀಲ್ ವರ್ಕ್ಸ್ ಎಂಬ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲಾಗ್ತದೆ. ಈ ಕೈಗಾರಿಕೆಗಳು ಅಂದರೆ 1870, 1907, 1919 ಹಾಗೂ 1923ರಲ್ಲಿ ಸ್ಥಾಪನೆಯಾದ ಕೈಗಾರಿಕೆಗಳು ದೇಶದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಿಗೆ ಅಡಿಗಲ್ಲಾಗಿವೆ ಎಂದರೆ ತಪ್ಪಾಗಲಾರದು. ಇವುಗಳ ಆಧಾರದ ನಂತರದಲ್ಲಿ ಸ್ವಾತಂತ್ರ್ಯ ನಂತರ ಅನೇಕ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಸ್ಥಾಪನೆಯಾಗಿರೋದನ್ನು ನಾವು ಗಮನಿಸಬಹುದಾಗಿದೆ. ಆ ಎಲ್ಲ ಕೈಗಾರಿಕೆಗಳು ಯಾವುವು ಅನ್ನೋದನ್ನ ಮತ್ತೆ ನೋಡೋಣ. ಈಗ ಸ್ವಾತಂತ್ರ್ಯ ನಂತರದಲ್ಲಿ ಭಾರತದಲ್ಲಿ ಕೆಲವು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಸ್ಥಾಪನೆಯಾಗಿದ್ದಾವೆ. ಅವು ಯಾವುದು ಅಂತ ಹೇಳಿದ್ರೆ, ಅಂದರೆ 1955ರಲ್ಲಿ ಒಡಿಶಾದ ರೂರ್ಕೆಲಾದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆಯಾಯಿತು. 1956ರಲ್ಲಿ ಪಶ್ಚಿಮ ಬಂಗಾಳದ ದುರ್ಗಾಪುರದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆಯಾಯಿತು. ಮತ್ತು 1957ರಲ್ಲಿ ಇಂದಿನ ಛತ್ತೀಸ್ಗಢನ ಭಿಲೈನಲ್ಲಿ, ಇದು ಮೊದಲು ಮಧ್ಯಪ್ರದೇಶ ರಾಜ್ಯದಲ್ಲಿತ್ತು. ಮಧ್ಯಪ್ರದೇಶ ರಾಜ್ಯ ವಿಭಾಗ ಆದ ನಂತರ ಛತ್ತೀಸ್ಗಢನ ಭಿಲೈನಲ್ಲಿ 1957ರಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆಯಾಯಿತು. ನಂತರ 1965ರಲ್ಲಿ ಜಾರ್ಖಂಡ್ನ ಬೊಕಾರೋ ಎಂಬಲ್ಲಿ ಮತ್ತೊಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆಯಾಯಿತು. ನಂತರ 1981ರಲ್ಲಿ ತಮಿಳುನಾಡಿನ ಸೇಲಂನಲ್ಲಿ ಮತ್ತೊಂದು ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರ ಸ್ಥಾಪನೆಯಾಗಿದೆ. ನಂತರ 1990ರಲ್ಲಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಮತ್ತೊಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆಯಾಗಿದ್ದಾವೆ. ವಿದ್ಯಾರ್ಥಿಗಳು, ಈ ಎಲ್ಲ ಬೃಹತ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ದೇಶದ ಅತಿದೊಡ್ಡ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಾಗಿದ್ದು, ಈ ಎಲ್ಲ ಕೈಗಾರಿಕೆಗಳನ್ನು ಪ್ರಾಥಮಿಕ ಉಕ್ಕು ಉತ್ಪಾದಕರು, ಪ್ರೈಮರಿ ಸ್ಟೀಲ್ ಪ್ರೊಡ್ಯೂಸರ್ಸ್ ಅಂತೇಳಿ ಇದನ್ನು ಕರೆಯಲಾಗ್ತದೆ. ಈ ಕೈಗಾರಿಕೆಗಳು ದೇಶದಲ್ಲಿಯೇ ಅತಿದೊಡ್ಡ ಕೈಗಾರಿಕೆಗಳಾಗಿದ್ದು ಇವುಗಳನ್ನು ಪ್ರಾಥಮಿಕ ಉಕ್ಕು ಉತ್ಪಾದಕರು ಅಂತೇಳಿ ಕರೆಯಲಾಗ್ತದೆ. ಇಲ್ಲಿ ಪೂರೈಕೆಯಾಗ್ತಕ್ಕಂಥ ಅಥವಾ ಇಲ್ಲಿ ಉತ್ಪಾದನೆಯಾದಂತಹ ಕಬ್ಬಿಣ ಮತ್ತು ಉಕ್ಕನ್ನು ಇತರೆ ಉಕ್ಕಿನ ಸ್ಥಾವರಗಳು, ದೇಶದಾದ್ಯಂತ ಅನೇಕ ಉಕ್ಕಿನ ಸ್ಥಾವರಗಳು ಬಳಕೆ ಮಾಡಿಕೊಂಡು ಕೈಗಾರಿಕೆ ಮುಂದುವರಿತಾ ಇರೋದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಇಂತಹ ಕೈಗಾರಿಕೆಗಳನ್ನು ಅಂದರೆ ಅವಲಂಬಿತ ಕೈಗಾರಿಕೆಗಳನ್ನು ದ್ವಿತೀಯ ಉಕ್ಕು ಉತ್ಪಾದಕರು ಎಂದು ಕರೆಯಲಾಗ್ತದೆ. ಇವು ಕೆಲವು ಮಿನಿ ಉಕ್ಕಿನ ಸ್ಥಾವರಗಳಾಗಿದ್ದು ದೇಶದಾದ್ಯಂತ ಅನೇಕ ಉಕ್ಕಿನ ಸ್ಥಾವರಗಳು ಸ್ಥಾಪನೆಯಾಗಿದ್ದು ದೇಶದ ಒಟ್ಟು ಉತ್ಪಾದನೆಯ 68.5% ಉಕ್ಕನ್ನು ಈ ದ್ವಿತೀಯ ಉತ್ಪಾದಕರು ಪೂರೈಕೆ ಮಾಡ್ತಾ ಇರೋದನ್ನು ನಾವು ಕಾಣಬಹುದಾಗಿದೆ. ನೋಡಿ ವಿದ್ಯಾರ್ಥಿಗಳೇ,
ಈ ಎಲ್ಲ ಕೈಗಾರಿಕೆಗಳು ಅಂದರೆ 1955 ಅಂದರೆ ಸ್ವಾತಂತ್ರ್ಯ ನಂತರದಲ್ಲಿ ಸ್ಥಾಪನೆಯಾದಂತಹ ಕೈಗಾರಿಕೆಗಳು ಇವುಗಳನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ಹಾಗೂ ಈ ಕೈಗಾರಿಕೆಗಳನ್ನು ಉತ್ತೇಜನೆ ಮಾಡೋದಕ್ಕೋಸ್ಕರವಾಗಿ 1973ರಲ್ಲಿ ಭಾರತೀಯ ಉಕ್ಕು ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಲಾಯಿತು. ಸೇಲ್ ಅಂತ ಹೇಳ್ಬಿಟ್ಟು, ಅಂದರೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಂತೇಳಿ ಇದನ್ನು ಕರೆಯಲಾಗ್ತದೆ, ಭಾರತೀಯ ಉಕ್ಕು ಪ್ರಾಧಿಕಾರ ಅಂತೇಳಿ. ಇದು 1973ರಲ್ಲಿ ಸ್ಥಾಪನೆ ಆಯಿತು. ಈ ಒಂದು ಪ್ರಾಧಿಕಾರದ ಅಡಿಯಲ್ಲಿ ಒಡಿಶಾದ ರೂರ್ಕೆಲಾ, ಪಶ್ಚಿಮ ಬಂಗಾಳದ ದುರ್ಗಾಪುರ ಮತ್ತು ಛತ್ತೀಸ್ಗಢದ ಬಿಲಾಯ್ ಹಾಗೂ ಜಾರ್ಖಂಡ್ನ ಬೊಕ್ಯಾರೋ ಈ ಬೃಹತ್ ಕೈಗಾರಿಕೆಗಳು ಇತರೆ ದ್ವಿತೀಯ ಉಕ್ಕು ಉತ್ಪಾದನಾ ಘಟಕಗಳೊಂದಿಗೆ ಸಂಪರ್ಕವನ್ನು ಬೆಸೆಯೋದಕ್ಕೆ ಹಾಗೂ ದೇಶದ ಕಬ್ಬಿಣ ಮತ್ತು ಉಕ್ಕಿನ ಉತ್ಪಾದನೆಯನ್ನು ಹೆಚ್ಚು ಮಾಡೋದಕ್ಕೆ ಭಾರತೀಯ ಉಕ್ಕು ಪ್ರಾಧಿಕಾರ ಪ್ರಯತ್ನ ಪಡ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ತೀವಿ. ಮತ್ತು ಇದಲ್ಲದೇನೆ ಜಾರ್ಖಂಡ್ನ ಜಮ್ಶೆಡ್ಪುರದಲ್ಲಿ ಸ್ಥಾಪನೆಯಾದಂತಹ ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ, ಈಗಾಗಲೇ ನಾವು ಇದನ್ನು ನೋಡಿದ್ವಿ ವಿದ್ಯಾರ್ಥಿಗಳೇ, ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಥಾಪನೆಯಾದಂತಹ ಕೈಗಾರಿಕೆಯಾಗಿದ್ದು ದೇಶದ ಅತಿ ದೊಡ್ಡ ಖಾಸಗಿ ವಲಯದ ಕೈಗಾರಿಕೆಯಾಗಿದ್ದು ಇಂದಿಗೂ ಸಹ ದೇಶದ ಅತಿ ದೊಡ್ಡ ಖಾಸಗಿ ವಲಯದ ಕೈಗಾರಿಕೆ ಎಂದೇ ಕರೆಸಿಕೊಳ್ತಕ್ಕಂಥದ್ದು ಟಿಸ್ಕೋ ಅಥವಾ ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿಯಾಗಿದೆ. ಇವು ಸ್ವಾತಂತ್ರ್ಯ ನಂತರದಲ್ಲಿ ಸ್ಥಾಪನೆಯಾದ ಕೈಗಾರಿಕೆಗಳಾಗಿದ್ದಾವೆ. ನಂತರ 1990ರ ನಂತರದಲ್ಲಿ ಸ್ಥಾಪನೆಯಾದಂತಹ ಕೈಗಾರಿಕೆಗಳು ಕೆಲವು ಭಾರತದಲ್ಲಿ ಇದ್ದಾವೆ. ಕೈಗಾರಿಕೆಗಳು ಯಾವ್ಯಾವುದು ಅದರಲ್ಲಿ ನೋಡಿ, 1990ರ ನಂತರದಲ್ಲಿ ಸ್ಥಾಪನೆಯಾದಂತಹ ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರಗಳಲ್ಲಿ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯ ಬಳಿಯ ತೋರಣಗಲ್ ಎಂಬಲ್ಲಿ ಜಿಂದಾಲ್ ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರ, ಛತ್ತೀಸ್ಗಢನ ರಾಯ್ಗಢ್ನಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರ, ಮಹಾರಾಷ್ಟ್ರದ ಡಾಲ್ವಿಯಲ್ಲಿ ಮತ್ತೊಂದು ಕಬ್ಬಿಣ ಮತ್ತು ಉಕ್ಕು ಸ್ಥಾವರ ಹಾಗೂ ಒಡಿಶಾದ ದುಬಾರಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರಗಳನ್ನು 1990ರ ನಂತರದಲ್ಲಿ ಸ್ಥಾಪನೆ ಮಾಡಿರೋದನ್ನ ನಾವು ಕಾಣ್ತೀವಿ. ಹಾಗಾಗಿ ಭಾರತದಲ್ಲಿ ಸ್ಥಾಪನೆಯಾದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ಸ್ವಾತಂತ್ರ್ಯ ಪೂರ್ವದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು, ಸ್ವಾತಂತ್ರ್ಯ ನಂತರದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಹಾಗೂ 1990ರ ನಂತರ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಅಂತೇಳಿ ವಿಂಗಡಣೆ ಮಾಡಲಾಗಿದೆ. ಇಲ್ಲಿ ವಿದ್ಯಾರ್ಥಿಗಳೇ ಇಷ್ಟೆಲ್ಲ ಕೈಗಾರಿಕೆಗಳಿದ್ದರೂ ಸಹ ದೇಶದಲ್ಲಿ ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡ್ತಕ್ಕಂಥ ಬೃಹತ್ ಕೈಗಾರಿಕೆಗಳು ಇವುಗಳನ್ನು ಪ್ರಾಥಮಿಕ ಉಕ್ಕು ಉತ್ಪಾದಕರು ಎಂದು ಕರೆಯುವುದರ ಜೊತೆಗೆ ಇವುಗಳನ್ನು ಅವಲಂಬಿಸಿ ಅನೇಕ ದ್ವಿತೀಯ ಉಕ್ಕಿನ ಉತ್ಪಾದನಾ ಘಟಕಗಳು ದೇಶದಾದ್ಯಂತ ಇವತ್ತು ಹಂಚಿಕೆಯಾಗಿರೋದನ್ನು ನಾವು ಕಾಣ್ತೀವಿ. ಈ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವ್ಯಾವುದು ನೋಡಿ, ದೇಶದಾದ್ಯಂತ ಅನೇಕ ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರಗಳು ಸ್ಥಾಪನೆಯಾಗಿದ್ದಾವೆ. ಇವುಗಳ ಒಂದು ಕೇಂದ್ರೀಕರಣದ ಮೇಲೆ ಅಥವಾ ಸ್ಥಾನೀಕರಣದ ಮೇಲೆ ಅನೇಕ ಅಂಶಗಳು ಪ್ರಭಾವ ಬೀರೋದನ್ನು ನಾವು ಕಾಣ್ತೀವಿ. ನೋಡಿ, ಯಾವುದೇ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಅದಕ್ಕೆ ಅತ್ಯಂತ ಅವಶ್ಯಕವಾಗಿ ಕಚ್ಚಾ ವಸ್ತು ಬೇಕಾಗಿರ್ತದೆ. ಇಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ನಾವು ಮುಖ್ಯವಾಗಿ ಕಚ್ಚಾ ವಸ್ತು ಆಧಾರಿತ ಕೈಗಾರಿಕೆಗಳು ಅಂತೇಳಿ ಕರಿತೀವಿ. ರಾ ಮೆಟೀರಿಯಲ್ ಓರಿಯೆಂಟೆಡ್ ಇಂಡಸ್ಟ್ರೀಸ್ ಅಂತೇಳಿ. ಅಂದರೆ ಕಚ್ಚಾ ವಸ್ತು ಆಧಾರಿತ ಕೈಗಾರಿಕೆಗಳು ಅಂತ ಹೇಳಿದ್ರೆ ಎಲ್ಲಿ ಕಚ್ಚಾ ವಸ್ತುಗಳು ಹೇರಳವಾಗಿ ದೊರೆಯುತ್ತವೋ ಅಂತಹ ಪ್ರದೇಶಗಳಲ್ಲಿಯೇ ಕೈಗಾರಿಕೆಗಳು ಸ್ಥಾಪನೆಯಾಗೋದಕ್ಕೆ ಕಚ್ಚಾ ವಸ್ತು ಆಧಾರಿತ ಕೈಗಾರಿಕೆಗಳು ಅಥವಾ ರಾ ಮೆಟೀರಿಯಲ್ ಓರಿಯೆಂಟೆಡ್ ಇಂಡಸ್ಟ್ರೀಸ್ ಅಂತೇಳಿ ಅವುಗಳನ್ನು ಕರೆಯಲಾಗ್ತದೆ. ಕೆಲವು ಕೈಗಾರಿಕೆಗಳು ಕಚ್ಚಾ ವಸ್ತು ಆಧಾರಿತ ಅಥವಾ ಕಚ್ಚಾ ವಸ್ತು ಹೇರಳವಾಗಿ ದೊರೆಯುವಂಥ ಪ್ರದೇಶಗಳಲ್ಲೇ ಸ್ಥಾಪನೆಯಾಗಿದ್ದಾವೆ. ಅಂತಹ ಕೈಗಾರಿಕೆಗಳಲ್ಲಿ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಅಥವಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆ ಇವುಗಳನ್ನು ರಾ ಮೆಟೀರಿಯಲ್ ಬೇಸ್ಡ್ ಇಂಡಸ್ಟ್ರೀಸ್ ಅಂತೇಳಿ ಇವುಗಳನ್ನು ಕರೆಯಲಾಗ್ತದೆ ಅಂತ ಹೇಳಿದ್ರೆ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗೆ ಅಗತ್ಯವಾದಂತಹ ಕಚ್ಚಾ ವಸ್ತು ಕಬ್ಬಿಣದ ಅದಿರು. ಈ ಕಬ್ಬಿಣದ ಅದಿರು ಅತಿ ಹೆಚ್ಚು ಭಾರವುಳ್ಳ ವಸ್ತುವಾಗಿದ್ದು ಇದು ಮಣ್ಣಿನ ಜೊತೆಗೆ ಬೆರೆತಿರೋದ್ರಿಂದ ಇದನ್ನು ಶುದ್ಧೀಕರಿಸೋದಕ್ಕೆ ಅಥವಾ ಇದನ್ನು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಬೇರೆ ಪ್ರದೇಶಕ್ಕೆ ಕೊಂಡೊಯ್ಯೋದಕ್ಕೆ ಅಧಿಕ ವೆಚ್ಚವಾಗ್ತದೆ. ಹಾಗಾಗಿ
ಕಬ್ಬಿಣದ ಅದಿರು ಹೇರಳವಾಗಿ ಎಲ್ಲಿ ದೊರೆಯುತ್ತದೋ ಅಂತಹ ಪ್ರದೇಶಗಳಲ್ಲಿಯೇ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಸಾಮಾನ್ಯವಾಗಿ ಸ್ಥಾಪನೆಯಾಗ್ತವೆ. ಮತ್ತು ಇದರ ಜೊತೆಗೆ ಕಲ್ಲಿದ್ದಲು, ಅಂದರೆ ಕಬ್ಬಿಣದ ಅದಿರನ್ನು ಕರಗಿಸೋದಕ್ಕೆ ಅಗತ್ಯವಾದಂತಹ ಕಲ್ಲಿದ್ದಲು ಸಹ ಅತಿ ಮುಖ್ಯವಾದ ಶಕ್ತಿ ಸಂಪನ್ಮೂಲ. ಈ ಕಲ್ಲಿದ್ದಲು ಸಹ ಭಾರವಾದ ವಸ್ತು ಆಗಿರೋದ್ರಿಂದಾಗಿ ಇದನ್ನು ಹೆಚ್ಚು ದೂರ ಸಾಗಿಸೋದಕ್ಕೆ ಅಧಿಕ ವೆಚ್ಚ ಆಗ್ತದೆ. ಹಾಗಾಗಿ ಕಲ್ಲಿದ್ದಲು ಎಲ್ಲಿ ಹೇರಳವಾಗಿ ದೊರೆಯುತ್ತದೋ ಅಂತಹ ಪ್ರದೇಶಗಳಲ್ಲಿಯೇ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ಹೆಚ್ಚಾಗಿ ಸ್ಥಾಪನೆ ಮಾಡಲಾಗ್ತದೆ. ಆದ್ದರಿಂದ ಈ ಎರಡೂ ವಸ್ತುಗಳು ಅಂದರೆ ಕಬ್ಬಿಣದ ಅದಿರು ಹಾಗೂ ಕಲ್ಲಿದ್ದಲು ಎಲ್ಲಿ ಹೇರಳವಾಗಿ ದೊರೆಯುತ್ತದೋ ಅಂತಹ ಪ್ರದೇಶಗಳಲ್ಲಿಯೇ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಸ್ಥಾಪನೆಯಾಗೋದ್ರಿಂದ ಇವುಗಳನ್ನು ರಾ ಮೆಟೀರಿಯಲ್ ಬೇಸ್ಡ್ ಅಥವಾ ರಾ ಮೆಟೀರಿಯಲ್ ಓರಿಯೆಂಟೆಡ್ ಇಂಡಸ್ಟ್ರೀಸ್ ಅಥವಾ ಕಚ್ಚಾ ವಸ್ತು ಆಧಾರಿತ ಕೈಗಾರಿಕೆ ಅಂತೇಳಿ ಇದನ್ನು ಕರೆಯಲಾಗ್ತದೆ. ಇನ್ನಿತರೆ ಅಂಶಗಳು ಅಂದರೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಅಂತ ಹೇಳಿದ್ರೆ ಸುಣ್ಣದ ಕಲ್ಲು, ಮ್ಯಾಂಗನೀಸ್, ಡಾಲಮೈಟ್ ಹಾಗೂ ಜಲವಿದ್ಯುತ್. ಜಲವಿದ್ಯುತ್ ಕೊರತೆ ಇರುವ ಪ್ರದೇಶಗಳಲ್ಲಿ ನೈಸರ್ಗಿಕ ಅನಿಲದಿಂದ ಕಬ್ಬಿಣವನ್ನು ಕರಗಿಸ್ಬೋದಾಗಿದೆ. ಹಾಗಾಗಿ ಹೇರಳವಾಗಿ ಸುಣ್ಣದ ಕಲ್ಲು ದೊರೆತಕ್ಕಂಥ ಪ್ರದೇಶ, ಮ್ಯಾಂಗನೀಸ್ ದೊರೆಯುವಂತಹ ಪ್ರದೇಶ ಮತ್ತು ಡಾಲಮೈಟ್ ದೊರೆಯುವಂತಹ ಪ್ರದೇಶಗಳಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಸ್ಥಾಪನೆಯಾಗಿರೋದನ್ನು ನಾವು ಕಾಣ್ತೀವಿ. ಮುಂದಿನ ಟಾಪಿಕ್ನಲ್ಲಿ ನಾವು ದೇಶದಾದ್ಯಂತ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಹಂಚಿಕೆಯಾಗಿರೋದನ್ನು ನಾವು ನೋಡ್ತೀವಿ. ಅದರಲ್ಲಿಯೂ ಭಾರತದಲ್ಲಿ ದಕ್ಷಿಣ ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ಈಶಾನ್ಯ ಭಾಗದಲ್ಲಿಯೇ ಹೆಚ್ಚಾಗಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಸ್ಥಾಪನೆಯಾಗಿರೋದನ್ನ ನಾವು ನೋಡ್ಬೋದಾಗಿದೆ. ಇಲ್ಲಿ ಕಬ್ಬಿಣದ ಅದಿರು, ಕಲ್ಲಿದ್ದಲು, ಎರಡರ ನಂತರದಲ್ಲಿ ಸುಣ್ಣದ ಕಲ್ಲು ಲೈಮ್ಸ್ಟೋನ್ ಸಹ ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಬೇಕಾದಂತಹ ಒಂದು ಮಿಶ್ರಣ ವಸ್ತುವಾಗಿದೆ. ಹಾಗೆಯೇ ಮ್ಯಾಂಗನೀಸ್ ಕಬ್ಬಿಣ ಮತ್ತು ಉಕ್ಕಿನ ಒಂದು ಉತ್ಪಾದನೆಯಲ್ಲಿ, ಅದರಲ್ಲಿ ಅತಿ ಹೆಚ್ಚಾಗಿ ಉಕ್ಕನ್ನು ಉತ್ಪಾದನೆ ಮಾಡೋದ್ರಲ್ಲಿ ಮ್ಯಾಂಗನೀಸ್ ಕಚ್ಚಾ ವಸ್ತು ಆಗಿರೋದನ್ನು ನಾವು ಕಾಣ್ತೀವಿ. ಆದ್ದರಿಂದ ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರಗಳು ಎಲ್ಲಿ ಸ್ಥಾಪನೆಯಾಗಿರ್ತಾವೋ ಆ ಪ್ರದೇಶಗಳಲ್ಲಿಯೇ ಹೇರಳವಾಗಿ ಮ್ಯಾಂಗನೀಸ್ ಅದಿರು ದೊರೆಯತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಹಾಗೆಯೇ ಲೈಮ್ಸ್ಟೋನ್ನ ಹಲವು ವಿಧವಾದಂತಹ ಡಾಲಮೈಟ್ ಸಹ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಮತ್ತು ಜಲವಿದ್ಯುತ್ ಕೊರತೆ ಇರುವಂತಹ ಪ್ರದೇಶಗಳಲ್ಲಿ ನೈಸರ್ಗಿಕ ಅನಿಲದಿಂದ ಕಬ್ಬಿಣ ಮತ್ತು ಉಕ್ಕು ಸ್ಥಾವರಗಳನ್ನು ಮುಂದುವರಿಸಬಹುದಾಗಿದೆ. ಹಾಗಾಗಿ ಈ ಎಲ್ಲ ಅಂಶಗಳು ಕಚ್ಚಾ ವಸ್ತು ಆಧಾರಿತ ಕೈಗಾರಿಕೆಯಾದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳ ಹಂಚಿಕೆ, ಡಿಸ್ಟ್ರಿಬ್ಯೂಷನ್ ಆಫ್ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ. ದೇಶದಾದ್ಯಂತ 9 ಬೃಹತ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಹಂಚಿಕೆಯಾಗಿರೋದನ್ನು ನಾವಿಲ್ಲಿ ಕಾಣ್ತೀವಿ. ಮೊದಲನೇದಾಗಿ ಟಿಸ್ಕೋ, ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ ಲಿಮಿಟೆಡ್. ಇದು ಜಾರ್ಖಂಡ್ನ ಜಮ್ಶೆಡ್ಪುರದಲ್ಲಿ 1907ರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಕೈಗಾರಿಕೆಯಾಗಿದ್ದು ದೇಶದ ಅತಿ ದೊಡ್ಡ ಖಾಸಗಿ ಕೈಗಾರಿಕೆಯಾಗಿದೆ. ಎರಡನೇದು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಂಪನಿ ಲಿಮಿಟೆಡ್. ಇದು 1923ರಲ್ಲಿ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಎಂಬಲ್ಲಿ ಸ್ಥಾಪನೆಯಾಗಿದೆ. VISL, ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಎಂದು ಇದನ್ನ ಕರೆಯಲಾಗ್ತದೆ. ಈ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗೆ ಚಿಕ್ಕಮಗಳೂರು ಜಿಲ್ಲೆಯ ಕೆಮ್ಮಣ್ಣುಗುಂಡಿ ಇಂದ ಕಬ್ಬಿಣ ಮತ್ತು ಕಬ್ಬಿಣದ ಅದಿರನ್ನು ಹಾಗೂ ಜೋಗ್ ಜಲಪಾತದ ಬಳಿಯ ವಿದ್ಯುತ್ ಉತ್ಪಾದನಾ ಘಟಕದಿಂದ ವಿದ್ಯುತ್ತನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಇದಕ್ಕೆ ಮೊದಲು ಸುತ್ತಲಿನ ಪ್ರದೇಶಗಳಿಂದ ಅರಣ್ಯದಿಂದ ಇದ್ದಲನ್ನು ಪೂರೈಕೆ ಮಾಡಲಾಗ್ತಾ ಇತ್ತು. ಅಂದರೆ ಮರಗಳನ್ನು ಕಡಿದು ಉರಿಸಿ ಅದರ ಇದ್ದಲಿನಿಂದ ಕಬ್ಬಿಣದ ಅದಿರನ್ನ ಉಕ್ಕು ಸ್ಥಾವರ ಚಾಲು ಆಗ್ತಾ ಇತ್ತು. ನಂತರ 1989ರಲ್ಲಿ ಸೈಲ್ ಅಥವಾ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ, ಭಾರತೀಯ ಉಕ್ಕು ಪ್ರಾಧಿಕಾರಕ್ಕೆ ಇದು ಸೇರಿಸಲ್ಪಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ದೇಶದ 3ನೇ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಭಾರತೀಯ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ, ಇಂಡಿಯನ್ ಐರನ್ ಅಂಡ್ ಸ್ಟೀಲ್ ಕಂಪನಿ ಅಂತೇಳಿ. ಇದು 1919ರಲ್ಲಿ ಪಶ್ಚಿಮ ಬಂಗಾಳದ ಬರ್ನ್ಪುರ ಎಂಬಲ್ಲಿ ಸ್ಥಾಪನೆಯಾಗಿದೆ. ಪಶ್ಚಿಮ ಬಂಗಾಳ ರಾಜ್ಯದ ಬರ್ನ್ಪುರ ಎಂಬಲ್ಲಿ ಸ್ಥಾಪನೆಯಾಗಿದೆ.
ಇದರ 3 ಪ್ರತ್ಯೇಕ ಘಟಕಗಳು ಪಶ್ಚಿಮ ಬಂಗಾಳದ ಕುಲ್ಟಿ, ಹೀರಾಪುರ ಮತ್ತು ಬರ್ನ್ಪುರಗಳಲ್ಲಿ ಸ್ಥಾಪನೆಯಾಗಿರೋದನ್ನ ನಾವು ಕಾಣಬಹುದಾಗಿದೆ. 4ನೇ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಹಿಂದೂಸ್ತಾನ್ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ. ಇದು 1955ರಲ್ಲಿ ಒಡಿಶಾ ರಾಜ್ಯದಲ್ಲಿ ಜರ್ಮನಿಯ ಸಹಕಾರದೊಂದಿಗೆ ಸ್ಥಾಪನೆಯಾದಂತಹ ಒಂದು ಕೈಗಾರಿಕೆ. ಈ ಕೈಗಾರಿಕೆ ಒಡಿಶಾ ರಾಜ್ಯದ ಬ್ರಾಹ್ಮಣಿ ಎಂಬ ನದಿಯ ಸೆಂಕ್ ಮತ್ತು ಕೋಯಲ್ ಎಂಬ ಉಪನದಿಗಳ ಸಂಗಮ ಸ್ಥಳವಾದಂತಹ ರೂರ್ಕೆಲಾ ಎಂಬಲ್ಲಿ, ಬ್ರಾಹ್ಮಣಿ ನದಿಯ ಉಪನದಿಗಳಾದಂತಹ ಸೆಂಕ್ ಮತ್ತು ಕೋಯಲ್ ಎಂಬ ಒಂದು ನದಿಗಳ ಸಂಗಮ ಸ್ಥಳವಾದ ರೂರ್ಕೆಲಾ ಎಂಬಲ್ಲಿ ಈ ಕೈಗಾರಿಕೆ ಸ್ಥಾಪನೆಯಾಗಿದೆ. ಈ ಕೈಗಾರಿಕೆಗೆ ಅಗತ್ಯವಾದಂತಹ ಕಚ್ಚಾ ವಸ್ತುಗಳು ಸುತ್ತಲಿನ ಪ್ರದೇಶಗಳಿಂದ ಹೇರಳವಾಗಿ ದೊರೆತಾ ಇರೋದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ 5ನೇ ಕೈಗಾರಿಕೆ ಬೊಕ್ಯಾರೋ ಉಕ್ಕು ಕೈಗಾರಿಕೆ. ಇದು ರಷ್ಯಾದ ಸಹಯೋಗದೊಂದಿಗೆ ಸ್ಥಾಪನೆಯಾದಂತಹ ಕೈಗಾರಿಕೆಯಾಗಿದ್ದು ಜಾರ್ಖಂಡ್ನ ಬೊಕ್ಯಾರೋ ಎಂಬಲ್ಲಿ ಸ್ಥಾಪನೆಯಾದ ಮತ್ತೊಂದು ಕೈಗಾರಿಕೆಯಾಗಿದೆ. ಇದು 1972ರಲ್ಲಿ ತನ್ನ ಉತ್ಪಾದನೆಯನ್ನ ಪ್ರಾರಂಭ ಮಾಡಿತು. ನಂತರ ಬಿಲೈ ಉಕ್ಕು ಕೈಗಾರಿಕೆ. ಇದು ಛತ್ತೀಸ್ಗಢ್ನಲ್ಲಿನ ಬಿಲೈನಲ್ಲಿ ರಷ್ಯಾದ ಸಹಯೋಗದೊಂದಿಗೆ ಸ್ಥಾಪನೆಯಾದಂತಹ ಕೈಗಾರಿಕೆಯಾಗಿದ್ದು ದೇಶದ ಅತಿ ದೊಡ್ಡ ಸಾರ್ವಜನಿಕ ಉದ್ಯಮವಾಗಿದೆ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಲ್ಲಿ ದೇಶದ ಅತಿ ದೊಡ್ಡ ಸಾರ್ವಜನಿಕ ಉದ್ದಿಮೆ ಅಂತ ಹೇಳಿದ್ರೆ ಬಿಲೈ ಉಕ್ಕು ಕೈಗಾರಿಕೆಯಾಗಿರ್ತಕ್ಕಂಥದ್ದು. ಇದು 1957ರಲ್ಲಿ ಸ್ಥಾಪನೆಯಾಗಿದೆ. ನೋಡಿ, ಇದು ಛತ್ತೀಸ್ಗಢ್ನ ರಾಯ್ಪುರದ ಬಳಿಯಲ್ಲಿನ ಬಿಲೈನಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆಯಾಗಿದೆ. ನಂತರದಲ್ಲಿ ಪಶ್ಚಿಮ ಬಂಗಾಳದ ದುರ್ಗಾಪುರ ಉಕ್ಕು ಕೈಗಾರಿಕೆ. ಪಶ್ಚಿಮ ಬಂಗಾಳ ರಾಜ್ಯದಲ್ಲಿನ ದುರ್ಗಾಪುರ ಬಳಿಯಲ್ಲಿ 1956ರಲ್ಲಿ ಬ್ರಿಟಿಷ್ ನೆರವಿನೊಂದಿಗೆ ಸ್ಥಾಪನೆಯಾದಂತಹ ಮತ್ತೊಂದು ಕೈಗಾರಿಕೆ ದುರ್ಗಾಪುರ ಉಕ್ಕು ಕೈಗಾರಿಕೆ. 8ನೇ ಕೈಗಾರಿಕೆ ಸೇಲಂ ಉಕ್ಕು ಕೈಗಾರಿಕೆ. ಇದು ತಮಿಳುನಾಡಿನ ಸೇಲಂ ಬಳಿಯಲ್ಲಿ ಸ್ಥಾಪನೆಯಾಗಿದ್ದು ಫ್ರಾನ್ಸ್ನ ನೆರವಿನೊಂದಿಗೆ ಈ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲಾಗಿದೆ. ಈ ಕೈಗಾರಿಕೆಯಲ್ಲಿ ಅತ್ಯುತ್ಕೃಷ್ಟ ದರ್ಜೆಯ ಅಂದರೆ ತುಕ್ಕು ಹಿಡಿಯದ ಸ್ಟೇನ್ಲೆಸ್ ಸ್ಟೀಲ್ ಉತ್ಪಾದನೆ ಹೆಚ್ಚಾಗಿ ಮಾಡ್ತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ. ಮತ್ತು 9ನೇದು ವಿಶಾಖಪಟ್ಟಣ ಉಕ್ಕು ಕೈಗಾರಿಕೆ. ಈ ಕೈಗಾರಿಕೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಇದು ರಾಷ್ಟ್ರೀಯ ಇಸ್ಪತ್ ನಿಗಮ ಲಿಮಿಟೆಡ್ನ ಸಹಕಾರದಿಂದ ಸ್ಥಾಪನೆಯಾಗಿರ್ತಕ್ಕಂಥ ಒಂದು ಕೈಗಾರಿಕೆಯಾಗಿದೆ. ಹೀಗೆ ದೇಶದಾದ್ಯಂತ 9 ಬೃಹತ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಸ್ಥಾಪನೆಯಾಗಿರೋದನ್ನು ನಾವಿಲ್ಲಿ ಕಾಣ್ತೀವಿ. ಇದಲ್ಲದೇನೆ ಅನೇಕ ಉಕ್ಕು ಸ್ಥಾವರಗಳು, ಮಿನಿ ಉಕ್ಕಿನ ಘಟಕಗಳು ಸ್ಥಾಪನೆಯಾಗಿರೋದನ್ನು ಸಹ ನಾವಿಲ್ಲಿ ನೋಡ್ಬೋದಾಗಿದೆ. ನಂತರದಲ್ಲಿ ಕೆಲವು ನೂತನ ಉಕ್ಕು ತಯಾರಿಕಾ ಘಟಕಗಳನ್ನು ಸಹ ಭಾರತದಲ್ಲಿ ಪ್ರಾರಂಭಿಸಿರ್ತಕ್ಕಂಥದ್ದನ್ನು ಇಲ್ಲಿ ಕಾಣ್ಬೋದಾಗಿದೆ. ಯಾವೆಲ್ಲ ನೂತನ ಉಕ್ಕು ತಯಾರಿಕಾ ಘಟಕಗಳು? ಅವುಗಳಲ್ಲಿ ಜಿಂದಾಲ್ ವಿಜಯನಗರ ಸ್ಟೀಲ್ ಲಿಮಿಟೆಡ್ JVSL ಇದು 2001ರಲ್ಲಿ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ಬಳಿಯ ತೋರಣಗಲ್ ಎಂಬಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ತೋರಣಗಲ್ ಎಂಬಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಒಂದು ಕೈಗಾರಿಕೆ. ನಂತರದಲ್ಲಿ SR ಸ್ಟೀಲ್ ಲಿಮಿಟೆಡ್ ಗುಜರಾತಿನ ಹಾಜಿರಾದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಮತ್ತೊಂದು ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರ. ಗುಜರಾತಿನ ಹಾಜಿರಾದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಮತ್ತೊಂದು ಖಾಸಗಿ ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರ. ನಂತರದಲ್ಲಿ ಇಸ್ಪತ್ ಇಂಡಸ್ಟ್ರೀಸ್ ಲಿಮಿಟೆಡ್ IIL ಇದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಡಾಲ್ವಿ ಎಂಬಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಮತ್ತೊಂದು ಖಾಸಗಿ ಕಬ್ಬಿಣ ಮತ್ತು ಉಕ್ಕಿನ ಘಟಕ ಆಗಿದೆ. ನೀಲಾಚಲ ಇಸ್ಪತ್ ನಿಗಮ ಲಿಮಿಟೆಡ್ NINL ಇದು ಒಡಿಶಾ ರಾಜ್ಯದ ದುಬಾರಿ ಎಂಬ ಪ್ರದೇಶದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯಾಗಿದೆ.
ಮೇಲಿನ 4 ನೂತನ ಉಕ್ಕು ತಯಾರಿಕಾ ಘಟಕಗಳಲ್ಲದೇನೆ ದೇಶದಾದ್ಯಂತ ಸುಮಾರು 199 ಅಧಿಕೃತ ಊದು ಕುಲುಮೆಗಳಿದ್ದು ಇವು ಈಗಾಗಲೇ ವಾಣಿಜ್ಯ ಉತ್ಪಾದನೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಕೈಗಾರಿಕೆಗಳು ಅಥವಾ ಉಕ್ಕು ಘಟಕಗಳಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ವಿದ್ಯಾರ್ಥಿಗಳು, ಇದಿಷ್ಟು ಭಾರತದಲ್ಲಿನ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳ ಹಂಚಿಕೆಯನ್ನು ನಾವು ನೋಡಿದ್ವಿ. ನಂತರದಲ್ಲಿ ಉತ್ಪಾದನೆ, ದೇಶದಾದ್ಯಂತ ಕಬ್ಬಿಣ ಮತ್ತು ಉಕ್ಕಿನ ಉತ್ಪಾದನೆ ಯಾವ ರೀತಿ ಇದೆ ಅನ್ನೋದನ್ನು ನಾವು ನೋಡೋಣ. ಉತ್ಪಾದನೆಯಲ್ಲಿ ಭಾರತ ಕಬ್ಬಿಣ ಮತ್ತು ಉಕ್ಕು ಉತ್ಪಾದನೆಯಲ್ಲಿ ವಿಶ್ವದಲ್ಲಿ 5ನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿದೆ. ಮೊದಲನೇದಾಗಿ ಚೈನಾ, ಜಪಾನ್, ಅಮೆರಿಕ, ರಷ್ಯಾದ ನಂತರ ಭಾರತ ವಿಶ್ವದಲ್ಲಿಯೇ 5ನೇ ಸ್ಥಾನವನ್ನು ಹೊಂದಿರತಕ್ಕಂಥ ರಾಷ್ಟ್ರವಾಗಿದೆ. ನೋಡಿ, 1981ರಲ್ಲಿ ಭಾರತದಲ್ಲಿನ ಕಬ್ಬಿಣ ಮತ್ತು ಉಕ್ಕಿನ ಉತ್ಪಾದನೆ 8.80 ದಶಲಕ್ಷ ಟನ್ಗಳಷ್ಟಿದ್ದದ್ದು 2013-14ರ ವೇಳೆಗೆ 87.7 ದಶಲಕ್ಷ ಟನ್ಗಳಿಗೆ ಏರಿಕೆಯಾಗಿರೋದನ್ನು ನಾವು ಗಮನಿಸ್ತೀವಿ. ಹೀಗೆ ಅಂದರೆ ಬೇಡಿಕೆಗೆ ತಕ್ಕ ಹಾಗೆ ದೇಶದಾದ್ಯಂತ ಆಂತರಿಕ ಬೇಡಿಕೆ ಹೆಚ್ಚಾದಂತೆ ಕಬ್ಬಿಣ ಮತ್ತು ಉಕ್ಕಿನ ಉತ್ಪಾದನೆಯೂ ಸಹ ಹೆಚ್ಚಾಗಿರೋದನ್ನು ನಾವಿಲ್ಲಿ ಗಮನಿಸ್ತೀವಿ. ಹಾಗೆಯೇ ದೇಶದ ವ್ಯಾಪಾರ, ಕಬ್ಬಿಣ ಮತ್ತು ಉಕ್ಕಿನ ವ್ಯಾಪಾರ ನೋಡಿ, ಪ್ರಾರಂಭದಲ್ಲಿ ಭಾರತ ದೇಶಕ್ಕೆ ಅಗತ್ಯವಾದಂತಹ ಕಬ್ಬಿಣ ಮತ್ತು ಉಕ್ಕನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುವ ರಾಷ್ಟ್ರಗಳ ಸಾಲಿನಲ್ಲಿತ್ತು. ಆ ನಂತರದಲ್ಲಿ ದೇಶದಲ್ಲಿ ಉತ್ಕೃಷ್ಟ ದರ್ಜೆಯ ಕಬ್ಬಿಣ ಮತ್ತು ಉಕ್ಕನ್ನು ಉತ್ಪಾದನೆ ಮಾಡಿ ಇತರೆ ರಾಷ್ಟ್ರಗಳಿಗೆ ರಫ್ತು ಮಾಡೋದನ್ನು ಸಹ ನಾವು ಕಾಣ್ತೀವಿ. ಅಂದರೆ ಇತ್ತೀಚೆಗೆ ಭಾರತ ಉತ್ಕೃಷ್ಟ ದರ್ಜೆಯ ಕಬ್ಬಿಣ ಮತ್ತು ಉಕ್ಕನ್ನು ರಫ್ತು ಮಾಡುವ ರಾಷ್ಟ್ರದಲ್ಲಿ ಸಾಲನ್ನು ಅಥವಾ ಸ್ಥಾನವನ್ನು ಪಡ್ಕೊಂಡಿರೋದನ್ನು ಇಲ್ಲಿ ಗಮನಿಸ್ತೀವಿ. 2004-05ರಲ್ಲಿ ಭಾರತದ ರಫ್ತಿನ ಪ್ರಮಾಣ 4.4 ದಶಲಕ್ಷ ಟನ್ಗಳಷ್ಟಿತ್ತು. ನಂತರ 2013-14ರ ವೇಳೆಗೆ 5.98 ದಶಲಕ್ಷ ಟನ್ಗಳಿಗೆ ಕಬ್ಬಿಣ ಮತ್ತು ಉಕ್ಕಿನ ರಫ್ತಿನ ಪ್ರಮಾಣ ಏರಿಕೆಯಾಗಿರೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿಯ ತನಕ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳ ಬಗ್ಗೆ ನೀವು ತಿಳ್ಕೊಂಡ್ರಿ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳ ಪ್ರಾಮುಖ್ಯತೆ ಮತ್ತು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳ ಸ್ಥಾನೀಕರಣ, ಅದರಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ನಂತರ 1990ರ ನಂತರದಲ್ಲಿ ಸ್ಥಾಪನೆಯಾದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಮತ್ತು ಅವುಗಳ ಹಂಚಿಕೆ ಅಲ್ಲದೇನೆ ಅನೇಕ ಮಿನಿ ಉಕ್ಕು ಸ್ಥಾವರಗಳ ಬಗ್ಗೆಯೂ ಸಹ ನಾವು ತಿಳ್ಕೊಂಡ್ವಿ. ನಂತರದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಉತ್ಪಾದನೆ ಭಾರತದಲ್ಲಿ ಯಾವ ರೀತಿ ಇದೆ ಹಾಗೂ ಕಬ್ಬಿಣ ಮತ್ತು ಉಕ್ಕನ್ನು ರಫ್ತು ಮಾಡುವ ಒಂದು ಪ್ರಮಾಣ ಭಾರತದಲ್ಲಿ ಯಾವ ಹಂತದಲ್ಲಿದೆ ಅನ್ನೋದನ್ನು ಸಹ ನಾವು ತಿಳ್ಕೊಂಡ್ವಿ. ವಿದ್ಯಾರ್ಥಿಗಳೇ, ಈಗಾಗಲೇ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಬಗ್ಗೆ ಸಾಕಷ್ಟು ವಿಷಯವನ್ನು ತಿಳ್ಕೊಂಡಿದ್ದೀರಿ. ಈ ವಿಷಯದ ಬಗ್ಗೆ ನಾನಿಲ್ಲಿ ಕೆಲವು ಪ್ರಶ್ನೆಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದರಲ್ಲಿ 1 ಮತ್ತು 2ನೇ ಪ್ರಶ್ನೆಗಳು 1 ವಾಕ್ಯ ಅಥವಾ 2 ವಾಕ್ಯಗಳಲ್ಲಿ ಬರೀತಕ್ಕಂಥದ್ದು. 3 ಮತ್ತು 4ನೇ ಪ್ರಶ್ನೆಗಳು 2 ಅಥವಾ 3 ವಾಕ್ಯಗಳಲ್ಲಿ ಬರೀತಕ್ಕಂಥ ಪ್ರಶ್ನೆಗಳಾಗಿದ್ದಾವೆ. 5ನೇ ಪ್ರಶ್ನೆ ಭಾರತದ ಅಂದರೆ 5ನೇ ಪ್ರಶ್ನೆ 5 ಅಂಕಗಳಿಗೆ ಅಂದರೆ 25ರಿಂದ 30 ವಾಕ್ಯಗಳಲ್ಲಿ ಬರೆಯುವಂತಹ ಪ್ರಶ್ನೆಯಾಗಿದೆ. ನೋಡಿ, ಮೊದಲನೇ ಪ್ರಶ್ನೆ, ಯಾವ ಕೈಗಾರಿಕೆಯನ್ನು ಮೂಲ ಕೈಗಾರಿಕೆ ಎಂದು ಕರೆಯಲಾಗುತ್ತದೆ? 2ನೇ ಪ್ರಶ್ನೆ, ಭಾರತದ ಪ್ರಥಮ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಎಲ್ಲಿ ಮತ್ತು ಯಾವಾಗ ಪ್ರಾರಂಭವಾಯಿತು ಅಂತೇಳಿ. ಈ 2 ಪ್ರಶ್ನೆಗಳಿಗೆ 1 ವಾಕ್ಯ ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿದ್ರೆ ಸಾಕು. 3ನೇ ಪ್ರಶ್ನೆ, ಸ್ವಾತಂತ್ರ್ಯ ಪೂರ್ವದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ಹೆಸರಿಸಿ. ಈಗಾಗಲೇ ನಾವು ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ನಂತರ ಮತ್ತು 1990ರ ನಂತರ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ಗಮನಿಸಿದ್ದೀವಿ. ಅದರಲ್ಲಿ ಸ್ವಾತಂತ್ರ್ಯ ಪೂರ್ವದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನಷ್ಟೇ ಹೆಸರಿಸಿದ್ರೆ ಸಾಕು. 4ನೇ ಪ್ರಶ್ನೆ, 4 ನೂತನ ಉಕ್ಕು ತಯಾರಿಕಾ ಘಟಕಗಳನ್ನು ಹೆಸರಿಸಿ. ದೇಶದಾದ್ಯಂತ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಹಂಚಿಕೆಯಾಗಿದ್ದಾವೆ. ಆ ನಂತರದಲ್ಲಿ ಕೆಲವು 4 ನೂತನ ಉಕ್ಕು ತಯಾರಿಕಾ ಘಟಕಗಳು ಸಹ ಸ್ಥಾಪನೆಯಾಗಿರೋದನ್ನ ನೀವು ತಿಳ್ಕೊಂಡಿದ್ದೀರಿ. ಅವುಗಳನ್ನು ಹೆಸರಿಸಿದ್ರೆ ಸಾಕು. 5ನೇ ಪ್ರಶ್ನೆ 25ರಿಂದ 30 ವಾಕ್ಯಗಳಲ್ಲಿ ಉತ್ತರಿಸಬೇಕು.
ಭಾರತದ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯ ಅಭಿವೃದ್ಧಿಯನ್ನು ಕುರಿತು ಬರೆಯಿರಿ. ಅಂದರೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಪ್ರಾರಂಭ ಯಾವಾಗ ಆಯಿತು ಭಾರತದಲ್ಲಿ, ಆ ನಂತರ ಅನೇಕ ಉಕ್ಕು ಉತ್ಪಾದನಾ ಘಟಕಗಳವರೆಗೆ ಇದು ಹೇಗೆ ಬೆಳೆದು ಬಂತು ಅನ್ನೋದನ್ನು ನೀವು ವಿವರಿಸಿ ಬರೆದರೆ ಸಾಕಾಗ್ತದೆ. ಇದರ ಬಗ್ಗೆ ಏನಾದರೂ ಮತ್ತೆ ಅನುಮಾನವಿದ್ದಲ್ಲಿ ಇದೇ ಯೂಟ್ಯೂಬ್ ವಿಡಿಯೋವನ್ನು ಮತ್ತೊಂದು ಸಾರಿ ನೀವು ನೋಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು. ಧನ್ಯವಾದಗಳು.